Hello viewers, welcome to Basva IT Manvi channel. So last class alli nested if else switch statements na discuss ಮಾಡಿದ್ವಿ. ಅಂದ್ರೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಬರುವಂತ 4 ಟೈಪ್ಸ್ ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಲೂಪಿಂಗ್ ಡಿಸ್ಕಸ್ ಮಾಡೋಣ. ಓಕೆ, ಲೂಪಿಂಗ್ ಸ್ಟೇಟ್ಮೆಂಟ್ ನೋಡಿ. ಲೂಪಿಂಗ್ ಸ್ಟೇಟ್ಮೆಂಟ್ ಅಂದರೆ ಏನು? ಸೊ ಇಲ್ಲಿವರೆಗೆ ಕಲ್ತಿದ್ದು ಬೇರೆ, ಹೌದಾ? ಡಿಸಿಷನ್ ಮೇಕಿಂಗ್ ಅಂತೇಳಿ ಅದರಲ್ಲಿ ಬರುವಂಥ 4 ಟೈಪ್ಸ್ನ ಡಿಸ್ಕಸ್ ಮಾಡಿ, ಸೊ ಅದು ಕ್ಲಾಸ್ ಹೆಂಗಿರುತ್ತೆ ಅಂದರೆ ಯಾವ ರೀತಿ ಪ್ರೋಗ್ರಾಮ್, ಒಂದು ಸಿಂಟೆಕ್ಸ್ ಮುಖಾಂತರ ಯಾವ ರೀತಿ ಒಂದು ಪ್ರೋಗ್ರಾಮಲ್ಲಿ ಜನ್ರೇಟ್ ಮಾಡಬೇಕು ಅಂಥೇಳಿ ನೋಡಿದ್ವಿ, ಹೌದಾ? ಸೊ ಅದೇ ಥರ ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆ, ಜಾಸ್ತಿ ಏನು ಡಿಫ್ರೆಂಟ್ ಆಗಿ ಇರೋದಿಲ್ಲ ಈ ಪ್ರೋಗ್ರಾಮಲ್ಲಿ. ಓಕೆ ನೋಡಿ, ಲೂಪಿಂಗ್ ಅಂದರೆ ಏನಂತೇಳಿ ನೋಡೋಣ. ಲೂಪಿಂಗ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಎಕ್ಸಿಕ್ಯೂಟ್ ಅ ಸೆಟ್ if statements repeatedly until some condition is satisfied. ಓಕೆ, ಸೊ ನೋಡ್ಬೋದು, ಇದು ಲೂಪಿಂಗ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂದರೆ ಅಗೇನ್ ಆ್ಯಂಡ್ ಅಗೇನ್ ಅಂತಾನು ಹೇಳ್ಬೋದು. ಓಕೆ, ಸೊ ಅಗೇನ್ ಆ್ಯಂಡ್ ಅಗೇನ್ ಅಂದರೆ ರಿಪೀಟೆಡ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟ್ ಅ ಸೆಟ್ ಇಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ ಅಂಟಿಲ್ ಸಮ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಅಂದರೆ ಸೊ ಒಂದು ಈ ಪ್ರೋಗ್ರಾಮಲ್ಲಿ ಲೂಪಿಂಗಲ್ಲಿ ಹೆಂಗೆ ಅಂತಂದರೆ, ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ, ಅದು ಎಸ್ಪೆಷಲಿ ಲೂಪಿಂಗ್ ಸ್ಟೇಟ್ಮೆಂಟಲ್ಲಿ ಬರುವಂಥ ಪ್ರೋಗ್ರಾಮ್ ಬರಿಬೇಕಾದ್ರೆ ಕಂಡೀಷನ್ ಸ್ಯಾಟಿಸ್ಫೈ ಆಗೋವರೆಗೂ ಏನಾಗುತ್ತೆ, ಅಗೇನ್ ಆ್ಯಂಡ್ ಅಗೇನ್ ಏನಾಗುತ್ತೆ, ರಿಪೀಟೆಡ್ಲಿ ಕಂಟಿನ್ಯೂಸ್ ಅದು ಪ್ರಾಸೆಸ್ ನಡೀತಾನೆ ಇರುತ್ತೆ. ಬಿಕಾಸ್ ಒಂದು ಅಂಟಿಲ್ ಅಂದರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಏನಾಗುತ್ತೆ, ಅಲ್ಲಿ ಒಂದು ಏನಾಗುತ್ತೆ, ಎಕ್ಸಿಟ್ ಆಗುತ್ತೆ. ಅಂದರೆ ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಅಂತೇಳಿ ಹೇಳ್ಬೋದು. ಓಕೆ, ಸೊ ಅದರಲ್ಲಿ ನೋಡೋಣ. ಲೂಪಿಂಗ್ ಸ್ಟೇಟ್ಮೆಂಟಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಅಂದರೆ ಇದರಲ್ಲಿ ಟೋಟಲ್ 3 ಟೈಪ್ಸ್ ಇದಾವೆ, ಸಬ್ ಟೈಪ್ಸ್. ನೋಡಿದ್ರಿ ನೀವು ಲಾಸ್ಟ್, ಸೊ ನಾನು ಯಾವುದು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ನಿಮಗೆ. ಓಕೆ, ಇಲ್ಲಿ ನೋಡಿ. ಸೊ ಡಿಸಿಷನ್ ಮೇಕಿಂಗಲ್ಲಿ ಇವು 4 ಕಂಪ್ಲೀಟೆಡ್ ಆಯಿತು. ಇಫ್ ಎಲ್ಸ್, ನೆಸ್ಟೆಡ್ ಇಫ್, ಸ್ವಿಚ್, ಹೌದಾ? ಸೊ ಇವಾಗ ಕಂಟ್ರೋಲ್ ಸ್ಟೇಟ್ಮೆಂಟಲ್ಲಿ ಸೆಕೆಂಡ್ ಪಾರ್ಟ್ ಯಾವುದಿದೆ, ಲೂಪಿಂಗ್ ಸ್ಟೇಟ್ಮೆಂಟ್. ಲೂಪಿಂಗ್ ಅಂದರೂ ಒಂದೇ, ರಿಪಿಟೇಷನ್ ಸ್ಟೇಟ್ಮೆಂಟ್ ಅಂದರೂ ಒಂದೇ, ಇಟರೇಟಿವ್ ಸ್ಟೇಟ್ಮೆಂಟ್ ಅಂದರೂ ಒಂದೇ. ಓಕೆ, ಸೊ ಇವಾಗ ಎರಡನೇದು ಕಲಿತಾ ಇದ್ದೀವಿ. ಅದರಲ್ಲಿ ಬರುವಂಥ ಸಬ್ ಟೈಪ್ಸ್ ಯಾವಿದಾವೆ, ವೈಲ್, ಡೂ ವೈಲ್, ಫಾರ್, ಹೌದಾ? ಸೊ ಇವತ್ತಿನ ಕ್ಲಾಸಲ್ಲಿ ಇವು 3 ಡಿಸ್ಕಸ್ ಮಾಡೋಣ. ಓಕೆ, ನೋಡೋಣ. 3 ಟೈಪ್ಸ್: ವೈಲ್ ಲೂಪ್ ಸ್ಟೇಟ್ಮೆಂಟ್, ಡೂ ವೈಲ್ ಲೂಪ್ ಸ್ಟೇಟ್ಮೆಂಟ್, ಫಾರ್ ಲೂಪ್ ಸ್ಟೇಟ್ಮೆಂಟ್. ಓಕೆ, ಸೊ ಲೂಪಿಂಗಲ್ಲಿ ನೋಡ್ಬೋದು 3 ಟೈಪ್ಸ್ ಇದ್ದಾವೆ, ನೆನ್ಪಿಟ್ಕೋಬೇಕು. ವೈಲ್ ಲೂಪ್, ಡೂ ವೈಲ್ ಲೂಪ್, ಫಾರ್ ಲೂಪ್. ಇವು 3 ಟೈಪ್ಸ್ ಏನಿದಾವೆ ಲೂಪಿಂಗಲ್ಲಿದ್ದಾವೆ. ಸೊ ಒಂದೊಂದೇ ಡಿಸ್ಕಸ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ. ವೈಲ್ ಲೂಪ್ ಸ್ಟೇಟ್ಮೆಂಟ್. ಓಕೆ, ಫಾರ್ ದ ಫಸ್ಟ್ ಯಾವುದಿದೆ, ವೈಲ್ ಲೂಪ್ ಸ್ಟೇಟ್ಮೆಂಟ್ ಇದೆ. ಈ ವೈಲ್ ಲೂಪ್ ಸ್ಟೇಟ್ಮೆಂಟಲ್ಲಿ ಸಿಂಟೆಕ್ಸ್ ಯಾವ ರೀತಿ ಇರುತ್ತೆ, ಡಯಾಗ್ರಾಮ್ ಯಾವ ರೀತಿ ಇರುತ್ತೆ ಅಂಥೇಳಿ ನೋಡೋಣ. ಸೊ ಜನರಲ್ ಫಾರ್ಮೇಟ್ ನೋಡೋಣ. ಜನರಲ್ ಫಾರ್ಮೇಟ್ ನಥಿಂಗ್ ಬಟ್ ಸಿಂಟೆಕ್ಸ್ ಅಂತೇಳಿ ಹೇಳ್ತೀವಿ, ಹೌದಾ? ಸೊ ವೈಲ್ ಫಸ್ಟಿಗೆ ಏನು ಮಾಡಬೇಕು, ವೈಲ್ ಅಂಥೇಳಿ ಬರಿಬೇಕು ಸಿಂಟೆಕ್ಸಲ್ಲಿ. ಅಂದರೆ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಸಿಂಟೆಕ್ಸ್ ಯಾವ ರೀತಿ ಇರುತ್ತೆ ಅಂಥೇಳಿ ಲಾಸ್ಟ್ ಡಿಸಿಷನ್ ಮೇಕಿಂಗಲ್ಲಿ ಬರುವಂಥ ಇಫ್ ಎಲ್ಸಲ್ಲಿ ನೋಡಿದ್ರಿ ನೀವು ಯಾವ ರೀತಿ ಬರಿಬೇಕಂತೇಳಿ. ಸೇಮ್ ಪ್ರಾಸೆಸ್ ಇದೆ. ವೈಲ್ ಓಪನ್ ಕಾಮನ್ ಬ್ರ್ಯಾಕೆಟ್ ಟೆಸ್ಟ್ ಕಂಡೀಷನ್. ನಾವು ಕೊಟ್ಟಿರುವಂಥ ಕ್ವಶನಲ್ಲಿ, ಸೊ ಕ್ವಶನ್ ರಿಲೇಟೆಡ್ ಆಗಿ ನಾವು ಏನಾದರೂ ಕಂಡೀಷನ್ಸ್ ಅಪ್ಲೈ ಮಾಡೋ ಹಾಗಿದ್ರೆ ಇಲ್ಲಿ ಈ ಬ್ರ್ಯಾಕೆಟಲ್ಲಿ ನಾವು ಫುಲ್ಫಿಲ್ ಮಾಡ್ಬೋದು. ಓಕೆ, ಸೊ ವೈಲ್ ಆದ ತಕ್ಷಣ ಇಮಿಡಿಯೇಟ್ ಏನು ಬರಬೇಕು, ಫ್ಲಾರ್ ಬ್ರ್ಯಾಕೆಟ್ ಓಪನ್ ಆಗಬೇಕು. ಬಾಡಿ ಆಫ್ ದ ಲೂಪ್ ನೆಕ್ಸ್ಟಲ್ಲಿ ಏನು ಬರೀಬೇಕು, ಬಾಡಿ ಆಫ್ ದ ಲೂಪ್ ಅಂತಂದರೆ ಏನಾದರೂ ಕಂಟೆಂಟ್ ಇದ್ದರೆ, ಟಾಪಿಕ್ ರಿಲೇಟೆಡ್ ಕಂಟೆಂಟ್ ಇದ್ದರೆ ನಾವಲ್ಲಿ ಇನ್ಸರ್ಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಕ್ಲೋಸ್ ದ ಫ್ಲಾರ್ ಬ್ರ್ಯಾಕೆಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂದರೆ ಟೋಟಲ್ ರಿಟರ್ನ್ 0, ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್, ಹೌದಾ? ಇಲ್ಲಿಗೆ ಏನಾಗುತ್ತೆ, ವೈಲ್ ಲೂಪ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಫಸ್ಟ್ ಏನಿದೆ, ಒಂದೆರಡು ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ದ ಕಂಪ್ಯೂಟರ್ ಫಸ್ಟ್ ಎವಾಲ್ವೇಟ್ ದ ಲೂಪ್ ಕಂಡೀಷನ್. ಅಂದರೆ ನಾವು ಫಸ್ಟ್ ಏನು ಮಾಡ್ತೀವಿ, ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಏನಾಗುತ್ತೆ, ಫಸ್ಟ್ ಕಂಪ್ಯೂಟರ್ ಏನು ಮಾಡುತ್ತೆ, ತಗೊಳ್ಳುತ್ತೆ ಅಂಥೇಳಿ. ಇಫ್ ದ ವ್ಯಾಲ್ಯೂ ಇಸ್ ಟ್ರೂ ದೆನ್ ದ ಬಾಡಿ ಆಫ್ ದ ಲೂಪ್ ಈಸ್ ಎಕ್ಸಿಕ್ಯೂಟೆಡ್ ರಿಪೀಟೆಡ್ಲಿ ಅಂಟಿಲ್ ದ ಲೂಪ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಓಕೆ, ನೋಡಿ ಇಲ್ಲಿ ಇನ್ ಕೇಸ್ ಏನಾದರೂ ನಾವು ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಇನ್ ಕೇಸ್ ವ್ಯಾಲ್ಯೂ ಇಸ್ ಟ್ರೂ ಅಂದರೆ ಕೊಟ್ಟಿರುವಂಥ ಕಂಡೀಷನ್ ಟ್ರೂ ಆಗಿದ್ರೆ ದೆನ್ ದ ಬಾಡಿ ಆಫ್ ದ ಲೂಪ್ ಈಸ್ ಎಕ್ಸಿಕ್ಯೂಟೆಡ್ ರಿಪೀಟೆಡ್ಲಿ ಅಂದರೆ ಕಂಟಿನ್ಯೂಸ್ ಏನಾಗುತ್ತೆ. ಸೊ ಅಂಟಿಲ್ ಫಾಲ್ಸ್ ಕಂಡೀಷನ್ ಬರೋವರೆಗೂ ಏನಾಗುತ್ತೆ, ಅಗೇನ್ ಆ್ಯಂಡ್ ಅಗೇನ್. ಸೊ ಕೆಲಸ ಏನಾಗ್ತಿರ್ತದೆ, ಸ್ಟಾರ್ಟ್ ಆಗ್ತಾನೆ ಇರ್ತದೆ, ಕಂಟಿನ್ಯೂಸ್ ರಿಪೀಟ್ ಆಗ್ತಾನೆ ಇರ್ತದೆ ಅಂತೇಳಿ ವೈಲ್ ಲೂಪಲ್ಲಿ ಹೇಳ್ತಿದ್ದಾರೆ. ಸೊ ಅದು ರಿಲೇಟೆಡ್ ಡಯಾಗ್ರಾಮ್ ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಓಕೆ, ಸೊ ನೋಡಿ ಇಲ್ಲಿ ಟೆಸ್ಟ್ ಕಂಡೀಷನ್, ನೀವು ಆ್ಯರೋ ಮಾರ್ಕ್ಸ್ನ ಅಬ್ಸರ್ವ್ ಮಾಡಿರಿ, ಇಲ್ಲಿ ಯಾವ ರೀತಿ ಇದೆ ಅಂಥೇಳಿ ನೋಡಬೇಕು. ಸೊ ಫಸ್ಟ್ ಏನಾಗಿದೆ, ಆ್ಯಸ್ ಯೂಶುವಲ್ ಸಿಂಟೆಕ್ಸಲ್ಲಿ ಏನಿರುತ್ತೆ, ಟೆಸ್ಟ್ ಕಂಡೀಷನ್ ಅಂತ ಇದೆ ಫಸ್ಟ್.
ಸೊ ಟೆಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಕೊಟ್ಟಿರುವಂಥ ಕಂಡೀಷನ್ ಏನಾದರೂ ಅಪ್ಲೈ ಮಾಡಿದ ಮೇಲೆ ಏನು ಮಾಡಬೇಕು, ಸೊ ಕೆಳಗಡೆ ಏನಾಗುತ್ತೆ ಬಾಡಿ ಆಫ್ ದ ಲೂಪ್ ಅಂದರೆ ಏನಾದರೂ ಕಂಡೀಷನ್ಸ್ ಮುಗಿದ ಮೇಲೆ ಇನ್ನು ಎಕ್ಸ್ಟ್ರಾ ಸ್ಟೇಟ್ಮೆಂಟ್ಸ್ ಏನಾದರೂ ಇದೆನಾ, ಸೊ ನಾವು ಅಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಸೊ ಕೊಟ್ಟಿರುವಂಥ ಕಂಡೀಷನಲ್ಲಿ ವೆದರ್ ಇಟ್ಸ್ ಅ ಟ್ರೂ ಆರ್ ಫಾಲ್ಸ್ ಅಂತೇಳಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಕಾಣ್ತಾ ಇದೆ, ಫಾಲ್ಸ್ ಬ್ಲಾಕ್ ಸ್ಟೇಟ್ಮೆಂಟ್ ಅಂತೇಳಿದೆ. ಹೌದಾ, ಇಲ್ಲಿ ಏನಾದರೂ ಚೇಂಜಸ್ ಮಾಡೋಕ್ಕಿದ್ರೆ ಅಂದರೆ ಇನ್ ಕೇಸ್ ಕೊಟ್ಟಿರುವಂಥ ಒಂದು ಪ್ರೋಗ್ರಾಮ್ ಕಂಡೀಷನು ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಸೊ ಇಟ್ಸ್ ಬಿಕಮ್ ಫಾಲ್ಸ್ ಆರ್ ಇಟ್ಸ್ ಬಿಕಮ್ಸ್ ಟ್ರೂ. ಓಕೆ, ಹೇಳ್ಬೋದು ಎರಡೂ ರೀತಿಯಲ್ಲಿ ಏನಾಗುತ್ತೆ ಎಕ್ಸಿಕ್ಯೂಷನ್ ಆಗುತ್ತೆ ಈ ಪ್ರೋಗ್ರಾಮಲ್ಲಿ ಟೆಸ್ಟ್ ಕಂಡೀಷನಲ್ಲಿ. ಓಕೆ, ಬಾಡಿ ಆಫ್ ದ ಲೂಪ್ ಅಂದರೆ ನೋಡ್ಬೋದು ಡಯಾಗ್ರಾಮ್ ಸ್ವಲ್ಪ ನೀಟಾಗಿ ಬರ್ಕೋರಿ. ನೋಡಿ ಡಯಾಗ್ರಾಮ್ ಏನಿದೆಯಲ್ಲ, ಸೊ ಎಲ್ಲ ಪ್ರೋಗ್ರಾಮ್ಸಲ್ಲಿ ಬರುವಂಥ ಒಂದೊಂದು ಟಾಪಿಕ್ಸ್ಗೂ ಅಂದರೆ ಇಲ್ಲಿ ಯಾವುದರಲ್ಲಿ ಇನ್ಪುಟ್ ಔಟ್ಪುಟ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ ಸೊ ಡಿಸಿಷನ್ ಮೇಕಿಂಗಲ್ಲಿ ಬರುವಂಥ ಟಾಪಿಕ್ಸ್, ಆಮೇಲೆ ಲೂಪಿಂಗ್, ನೆಕ್ಸ್ಟ್ ಜಂಪ್ ಆಗಿರ್ಬೋದು, ಬ್ರೇಕ್ ಆಗಿರ್ಬೋದು. ಸೊ ಅದರಲ್ಲಿ ಬರುವಂಥ ಡಯಾಗ್ರಾಮ್ಸ್ ಅಂದರೆ ಫಿಗರ್ಸ್, ವೈಲ್ ಲೂಪ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಡೂ ವೈಲ್. ಸೊ ಕಂಪಲ್ಸರಿ ಏನಾಗ್ರಿ ಈ ಡಯಾಗ್ರಾಮ್ಸ್ನ ಹಾಕೋರಿ. ಓಕೆ, ನೋಡಿದ್ರಲ್ಲ ಯಾವ ರೀತಿ ವೈಲ್ ಲೂಪ್ ಸ್ಟೇಟ್ಮೆಂಟಲ್ಲಿ ಒಂದು ಸಿಂಟೆಕ್ಸ್ ಯಾವ ರೀತಿ ಇದೆ ಆ್ಯಂಡ್ ಈ ಫಿಗರ್ ಯಾವ ರೀತಿ ಇದೆ ಅಂಥೇಳಿ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊರಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಡೂ ವೈಲ್. ಸೊ ಡೂ ವೈಲ್ಗೆ ಏನಂತ ಹೇಳ್ಬೋದು ನೋಡಿ, ಇಲ್ಲಿ ಎಕ್ಸಿಟ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತ ಇನ್ನೊಂದು ಹೆಸರಿದೆ. ಡೂ ವೈಲ್ ಸ್ಟೇಟ್ಮೆಂಟ್ ಅಂತ ಆದ್ರೂ ಕರಿಬೋದು, ಆರ್ ಎಲ್ಸ್ ಎಕ್ಸಿಟ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ದ ಜನರಲ್ ಫಾರ್ಮೆಟ್ ನೋಡೋಣ. ಓಕೆ, ಡೂ ವೈಲ್ದು ಜನರಲ್ ಫಾರ್ಮೆಟ್ ಏನಿದೆ, ಫಸ್ಟ್ ಏನಿದೆ ಡೂ. ಓಕೆ, ಸೊ ಡೂ ಅಂದರೆ ಮುಂಚೆ ನಾವು ನೋಡಿದ್ವಿ ವೈಲ್ ಕಂಡೀಷನ್ ಇತ್ತು. ಫಸ್ಟ್ ಏನಿತ್ತು ವೈಲ್ ಕಂಡೀಷನ್ ಸ್ಟಾರ್ಟ್ ಆಗಿತ್ತು ಬಿಕಾಸ್ ನಾವಿಲ್ಲಿ ಡೂ ವೈಲ್ ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ. ಹೌದಾ, ಹಾಗಾಗಿ ಸೊ ಫಸ್ಟ್ ಏನು ಬರಬೇಕು ಡೂ ಅಂಥೇಳಿ ಬರಬೇಕು. ಸಿಂಟೆಕ್ಸ್ ಅಂದರೆ ಒಂದು ಪ್ರೋಗ್ರಾಮಲ್ಲಿನೂ ಅದೇ ರೀತಿ. ಸೊ ಡೂ ಆದಮೇಲೆ ಇಮ್ಮಿಡಿಯೇಟ್ ಫ್ಲಾರ್ ಬ್ರ್ಯಾಕೆಟ್ ಓಪನ್ ಆಗಬೇಕು. ಇಫ್ ಆಗಿರ್ಬೋದು, ಇಫ್ ಎಲ್ಸ್, ನೆಸ್ಟೆಡ್ ಇಫ್, ಸ್ವಿಚ್, ನೆಕ್ಸ್ಟ್ ವೈಲ್, ಡೂ ವೈಲ್, ನೆಕ್ಸ್ಟ್ ಫಾರ್ ಲೂಪ್ ಆಗಿರ್ಬೋದು. ಇವು ಯಾವುದೇ ಬರೀರಿ ಅಲ್ಲಿ ಸೆಮಿಕೊಲನ್ ಬರಲ್ಲ. ಇದು ಯಾವಾಗಲೂ ನೆನ್ಪಿಟ್ಕೊರಿ, ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಡೂ ಅಂತೇಳಿ ಬರೆದ್ರೆ ಇನ್ ಕೇಸ್ ಆಮೇಲೆ ಇಫ್ ಎಲ್ಸ್ ಯಾವುದೇ ಬರಲಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಓಪನ್ ಕರ್ಲಿ ಬ್ರೇಸ್ ಆದಮೇಲೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಎಲ್ಲದಕ್ಕೂ ಏನು ಬರುತ್ತದೆ ಸೆಮಿಕೊಲನ್ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಡೂ ಆಗಿರ್ಬೋದು, ವೈಲ್, ನೆಕ್ಸ್ಟ್ ಫಾರ್ ಲೂಪ್ ಆಗಿರ್ಬೋದು, ಅಲ್ಲೆಲ್ಲೂ ಸೆಮಿಕೊಲನ್ ಬರಲ್ಲ. ನೀವು ಹಾಕೋಕ್ಕೂ ಹೋಗಬೇಡ್ರಿ. ಓಕೆ, ಎರರ್ಸ್ ಬರುತ್ತೆ ಅಷ್ಟೇ, ಇನ್ನೇನಾಗೋದಿಲ್ಲ. ಎರರ್ಸ್ ಬರುತ್ತೆ, ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ, ನಮ್ಗೆ ಔಟ್ಪುಟ್ಟು ಬರಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಓಪನ್ ಫ್ಲಾರ್ ಬ್ರ್ಯಾಕೆಟ್, ಬಾಡಿ ಆಫ್ ದ ಲೂಪ್ ಅಂದರೆ ಏನಾದರೂ ಬರೆಯೋಕಿದ್ರೆ ಬರಿಬೋದು, ಅಂದರೆ ಏನಾದರೂ ಸ್ಟೇಟ್ಮೆಂಟ್ ಬರಿಬೋದು. ಕೊಟ್ಟಿರುವಂಥ ಏನು ಒಂದು ಕ್ವೆಶನ್ ರಿಲೇಟೆಡ್ ಏನು ಮಾಡ್ಬೋದು, ಬಾಡಿ ಆಫ್ ದ ಲೂಪ್ನ ನಾವು ಬರ್ಕೊತ ಹೋಗ್ಬೋದು. ಅಂದರೆ ಕ್ವೆಶನ್ಸ್ ಏನಾದರೂ ಎಂಟರ್ ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್ ಇರ್ಬೋದು. ಸೊ ಅದರಲ್ಲಿ ನಾವೇನು ಮಾಡ್ತೀವಿ, ಫಾರ್ಮುಲಾಸ್ ಅಪ್ಲೈ ಮಾಡ್ತೀವಿ, ಆರ್ ಎಲ್ಸ್ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಈ ರೀತಿ ಎಲ್ಲ ಏನು ಬರಿತೀವಿ. ಹೌದಾ, ನಾವು ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಏನು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಏನು ಯೂಸ್ ಮಾಡ್ತೀವಲ್ಲ, ಸೊ ಅದನ್ನೆಲ್ಲ ಇಲ್ಲಿ ಇನ್ಪುಟ್ ಮಾಡ್ಬೋದು. ನೆಕ್ಸ್ಟ್ ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್. ಇವಾಗೇನಾಯಿತು, ಡೂ ಮುಗೀತು. ನೆಕ್ಸ್ಟ್ ವೈಲ್ ಕಂಡೀಷನ್ ಅಪ್ಲೈ ಮಾಡಿದ್ಮೇಲೆ ಟೆಸ್ಟ್ ಕಂಡೀಷನ್, ಇನ್ ಕೇಸ್ ಏನಾದರೂ ಕಂಡೀಷನ್ ಕೊಡಲಿಕ್ಕಿದ್ರೆ ಇಲ್ಲಿ ಕಂಡೀಷನ್ನ ಅಪ್ಲೈ ಮಾಡಬೇಕು. ಸೊ ಅದರ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೋ ಥ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನಥಿಂಗ್ ಬಟ್ ರಿಟರ್ನ್ 0 ಆರ್ ಗೆಟ್ ಕ್ಯಾರ್ ಅಂತೇಳಿ, ಗೆಟ್ CH ಅಂತ ಬರಿತೀವಿ. ಸೊ ಬರೆದು ಸೊ ಏನು ಮಾಡ್ತೀವಿ ನಾವು ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡ್ತೀವಿ. ಹೌದಾ, ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಫಿಗರ್ ಇದೆ. ಹೌದಾ, ನೋಡೋಣ. ಬಾಡಿ ಆಫ್ ದ ಲೂಪ್, ಫಸ್ಟ್ ಏನು ಬರಬೇಕು ಬಾಡಿ ಆಫ್ ದ ಲೂಪ್. ಅದಾದಮೇಲೆ ಟೆಸ್ಟ್ ಕಂಡೀಷನ್, ಫಸ್ಟ್ ಏನಿದೆ ನೋಡಿ ಡೂ ಅಲ್ಲಿ ಬಾಡಿ ಆಫ್ ದ ಲೂಪ್ ಕಂಡೀಷನ್ ಬಂದಮೇಲೆ ಕೆಳಗಡೆ ಟೆಸ್ಟ್ ಕಂಡೀಷನ್ ಅಪ್ಲೈ ಆಗುತ್ತೆ ವೈಲಲ್ಲಿ. ಅದಾದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಸೇಮ್ ಸಿಂಟೆಕ್ಸ್ ಒಂದು ಸಿಂಟೆಕ್ಸನ್ನು ನೆನ್ಪಿಟ್ಕೋರಿ, ಅಥವಾ ಒಂದು ಈ ಡಯಾಗ್ರಾಮ್ ಆದರೂ ನೆನ್ಪಿಟ್ಕೋರಿ. ಹಿಂಗೆ ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ ನಿಮಗೆ ಈಸಿಯಾಗಿ 2 in 1 ಆಗುತ್ತೆ. ಹೌದಾ, ನಾವು ಎಕ್ಸಾಮಿಗೆ ಏನಾದರೂ ಬರೀಲಿಕ್ಕಿದ್ರೆ ಈ ರೀತಿ ನೆನ್ಪಿಟ್ಕೋಬೋದು. ಒಂದು ಸಿಂಟೆಕ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ ಬೆಟರ್. ಅದಾದಮೇಲೆ ಅದು ರಿಲೇಟೆಡು ಒಂದು ಡಯಾಗ್ರಾಮ್ ಹಾಕ್ಬೋದು ನಾವು. ಓಕೆ, ಸೊ ನೋಡಿ ಇಲ್ಲಿ ಡೂ ವೈಲ್ ಲೂಪ್ ಸ್ಟೇಟ್ಮೆಂಟ್ ಇದೆ. ಹೌದಾ, ಸೊ ಇದನ್ನ ಪಿಕ್ಚರ್ ಬರ್ಕೋರಿ. ನೆಕ್ಸ್ಟ್ ನೋಡೋಣ. ಇವಾಗ ಏನು ಮಾಡಿದ್ವಿ, ಸ್ವಲ್ಪ ಏನು ಬರೆಯೋಣ, ಡೂ ಮತ್ತು ಡೂ ವೈಲ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನೋಡೋಣ. ಓಕೆ, ವೈಲ್ ಡೂ ವೈಲ್ಗೂ ಡಿಫ್ರೆನ್ಸ್ ಬಿಟ್ವೀನ್ ವೈಲ್ ಆ್ಯಂಡ್ ಡೂ ವೈಲ್. ಓಕೆ, ಥೇರಿ ಪರ್ಪಸ್ ನಮಗೆ ಸ್ವಲ್ಪ ಬೇಕು. ಹೌದಾ, ಸೊ ಎಕ್ಸಾಮಲ್ಲಿ ನಾವು ನೋಡ್ಬೋದು ಇದರಲ್ಲಿ ವೈಲ್ ಮತ್ತು ಡೂ ವೈಲ್ ಮೇಲೆ ಭಾಳಷ್ಟು ಕ್ವೆಶನ್ಸ್ ಕೇಳ್ತಾರೆ. ಹಾಗಾಗಿ ಇದರ ಡಿಫ್ರೆನ್ಸ್ ಏನಿದೆ ಇವೆರಡರ ಮಧ್ಯೆ ಅಂತೇಳಿ ಸಣ್ಣದಾಗಿ 1-2 ಲೈನ್ಸಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನೋಡಿ.
ಡೂ ವೈಲ್ ಮತ್ತು ವೈಲ್. ಸೊ ಇವೆರಡರ ಮಧ್ಯೆ ಯಾವ ರೀತಿ ಡಿಫ್ರೆನ್ಸ್ ಇದೆ, ಒಂದು ಕಂಡೀಷನ್ ಚೆಕ್ ಮಾಡ್ಲಿಕ್ಕೆ ಆಗಿರ್ಬೋದು, ಒಂದು ಪ್ರೋಗ್ರಾಮ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲಿಕ್ಕೆ ಆಗಿರ್ಬೋದು, ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ ಹೇಳಿ ನೋಡೋಣ. ಡೂ ವೈಲಲ್ಲಿ ನೋಡಿ, ಕಂಡೀಷನ್ ಇಸ್ ಚೆಕ್ಡ್ ಎಟ್ ದ ಎಂಡ್ ಆಫ್ ದ ಲೂಪ್. ಈ ಕಂಡೀಷನ್ ಏನಾಗುತ್ತೆ ಡೂ ವೈಲಲ್ಲಿ ಎಟ್ ಲಾಸ್ಟ್ ಕಂಡೀಷನ್ ಏನಾಗುತ್ತೆ ಚೆಕ್ ಮಾಡುತ್ತೆ. ನೋಡ್ಬೋದು ನೀವು ಡೂ ವೈಲಲ್ಲಿ ಫಸ್ಟ್ ಡೂ ಬರುತ್ತೆ, ಅದಾದಮೇಲೆ ಟೆಸ್ಟ್ ಕಂಡೀಷನ್ ಬರುತ್ತೆ, ಹೌದಾ. ಸೊ ಹಾಗಾಗಿ ಇಟ್ಸ್ ಚೆಕ್ಡ್ ಎಟ್ ದ ಎಂಡ್. ವೈಲಲ್ಲಿ ನೋಡಬೇಕು, ಕಂಡೀಷನ್ ಇಸ್ ಚೆಕ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಲೂಪ್, ಹೌದಾ. ವೈಲಲ್ಲಿ ಹಾಗಲ್ಲ, ಫಸ್ಟ್ ಏನಾಗುತ್ತೆ ವೈಲ್ ಅಂತೇಳಿ ಬರೆದು ಓಪನ್ ಫ್ಲಾರ್ ಬ್ರಾಕೆಟ್ ಟೆಸ್ಟ್ ಕಂಡೀಷನ್ ಕ್ಲೋಸ್ ಕಾಮನ್ ಬ್ರಾಕೆಟ್, ನೆಕ್ಸ್ಟ್ ಕೆಳಗಡೆ ಓಪನ್ ಫ್ಲಾರ್ ಬ್ರಾಕೆಟ್. ಈ ರೀತಿಯಾಗಿ ವೈಲ್ ಸ್ಟೇಟ್ಮೆಂಟ್ ನಮಗೆ ಕಾಣ್ತಾ ಹೋಗುತ್ತೆ. ಅದು ನೆಕ್ಸ್ಟ್ ನೋಡ್ಬೋದು ನೀವು, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ವಿತ್ ಇನ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಲೀಸ್ಟ್ ಒನ್ಸ್. ಓಕೆ, ಸೊ ಡೂ ವೈಲಲ್ಲಿ ನಾವೇನು ಮಾಡ್ತೀವಿ, ನಿಮಗೆ ಒಂದು ಪ್ರೋಗ್ರಾಮ್ ತೋರಿಸ್ತೀನಿ, ಎಟ್ ಲಾಸ್ಟಲ್ಲಿ ಯಾವ ರೀತಿ ಬರೆದ್ರೆ ನಿಮಗೆ ಒಂದು ಪ್ರೋಗ್ರಾಮ್ ಸ್ಯಾಟಿಸ್ಫೈ ಆಗುತ್ತೆ. ನಾವು ಈ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದರೆ ಈ ವೈಲ್ ಆಗಿರ್ಬೋದು, ಡೂ ವೈಲ್ ಆಗಿರ್ಬೋದು, ಸೊ ಈ ಫಂಕ್ಷನ್ಸ್ ಇಟ್ಕೊಂಡು ನಾವು ಯಾವ ರೀತಿ ಒಂದು ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ನೋಡ್ಬೋದು ಇಲ್ಲಿ ಡೂ ವೈಲಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ವಿತ್ ಇನ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಲೀಸ್ಟ್ ಒನ್ಸ್. ಏನಾಗುತ್ತೆ, ಸೊ ಇಲ್ಲಿ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ಅಟ್ಲೀಸ್ಟ್ ಒನ್ಸ್ ಆದರೂ ಏನಾಗುತ್ತೆ ಇದು ನಮಗೆ ಔಟ್ಪುಟ್ ತೋರಿಸುತ್ತೆ ಅಂಥೇಳಿ ಅರ್ಥ. ಇಫ್ ದ ಕಂಡೀಷನ್ ಫೇಲ್ಸ್, ಇಲ್ಲಿ ವೈಲಲ್ಲಿ ಇಫ್ ದ ಕಂಡೀಷನ್ ಫೇಲ್ಸ್ ದ ಸ್ಟೇಟ್ಮೆಂಟ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಈವನ್ ಒನ್ಸ್. ಅಂದರೆ ಒನ್ಸ್ ಇಲ್ಲಿ ಕಂಡೀಷನ್ ಏನಾದರೂ ಫೇಲ್ ಆಯಿತು ಅಂತಂದರೆ ಒಂದು ಸಾರಿನೂ ನಮಗೆ ರಿಸಲ್ಟ್ ತೋರಿಸಲ್ಲ, ಅಂದರೆ ಔಟ್ಪುಟ್ ತೋರಿಸಲ್ಲ ಅಂತೇಳಿ ಅರ್ಥ. ಸೊ ಏನು ಕಂಡೀಷನ್ ಇವು ಅಂತಂದರೆ ಇವು ನೋಡ್ಬೋದು, I++ ಅಂತೇಳಿ ಹೇಳ್ತೀವಿ, I- ಅಂತೇಳಿ. ಸೊ ಪ್ರೀವಿಯಸ್ ಟಾಪಿಕ್ಸಲ್ಲಿ ಇವೆಲ್ಲ ಬಂದಿದ್ದು, ಹಾಗಾಗಿ ಸೊ ಎಲ್ಲ ಕ್ಲಾಸಸ್ ನೀವು ಕಂಪಲ್ಸರಿ ಕೇಳ್ತಾ ಹೋದರೆ ಮಾತ್ರ ಮುಂದೆ ಬರುವಂಥ ಟಾಪಿಕ್ಸ್ ಎಲ್ಲ ಅರ್ಥ ಆಗ್ತಾ ಹೋಗ್ತವೆ. ಸೊ ಈ ಡಿಫ್ರೆನ್ಸ್ ಬಿಟ್ವೀನ್ ಏನಿದೆ ಅಲ್ಲ, ಇದನ್ನು ಸ್ಕ್ರೀನ್ಶಾಟ್ ತೊಗೋರಿ, ನೋಟ್ ಡೌನ್ ಮಾಡ್ಕೋರಿ ಬೆಟರ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಫಾರ್ ಲೂಪ್. ಎಟ್ ಲಾಸ್ಟ್ ಲೂಪಿಂಗಲ್ಲಿ ಏನೇನಿದೆ, ನಾವು ಫಸ್ಟ್ ಯಾವ್ದು ನೋಡಿದ್ವಿ, ವೈಲ್ ನೋಡಿದ್ವಿ, ಡೂ ವೈಲ್ ಡಿಸ್ಕಸ್ ಮಾಡಿದ್ವಿ. ಇವಾಗ ಲಾಸ್ಟ್ ಯಾವುದಿದೆ, ಫಾರ್ ಲೂಪ್ ಇದೆ, ಹೌದಾ. ಸೊ ಲಾಸ್ಟ್ ಒಂದು ಫಾರ್ ಲೂಪ್ ನೋಡೋಣ. ಫಾರ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಎಕ್ಸಿಕ್ಯೂಟ್ ಅ ಸ್ಟೇಟ್ಮೆಂಟ್ ಆರ್ ಎ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ ಫಾರ್ ಅ ನಂಬರ್ ಆಫ್ ಟೈಮ್ಸ್. ಏನಾಗುತ್ತೆ ಇದು, ಫಾರ್ ಸ್ಟೇಟ್ಮೆಂಟಲ್ಲಿ ಯಾವ ರೀತಿ ಎಕ್ಸಿಕ್ಯೂಷನ್ ಆಗುತ್ತೆ ಅಂತಂದರೆ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ, ಸ್ಟೇಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ, ಗ್ರೂಪ್ ಆಗಿರುತ್ತೆ. ಸೊ ಕಂಡೀಷನ್ ನಾವು ನೋಡ್ಬೋದು, ಯಾವುದು ವೈಲಲ್ಲಾಗಿರ್ಬೋದು, ಡೂ ವೈಲಲ್ಲಾಗಿರ್ಬೋದು, ಜಸ್ಟ್ ಟೆಸ್ಟ್ ಕಂಡೀಷನ್ ಅಂತೇಳಿ ಈ ರೀತಿ ಬರಿತೀವಿ. ಸ್ವಲ್ಪ ಇದರಲ್ಲಿ ಏನು ಚೇಂಜಸ್ ಅಂತೇಳಿ ಸಿಂಟೆಕ್ಸ್ ನೋಡೋಣ. ಸಿಂಟೆಕ್ಸ್ ನೋಡಿದ್ರೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಜನರಲ್ ಫಾರ್ಮೇಟ್ ಈಸ್, ನೋಡಿ ಇಲ್ಲಿ ಸ್ವಲ್ಪ ಚೇಂಜ್ ಇದೆ, ಹೌದಾ. ಮುಂಚೆ ನೋಡಿದಕ್ಕೂ ಇಲ್ಲಿಗೂ ಸ್ವಲ್ಪ ಚೇಂಜ್ ಇದೆ ನೋಡಿ. ಫಾರಲ್ಲಿ ಏನಿದೆ, ಇನಿಷಿಯಲೈಸೇಷನ್ ಸೆಮಿಕಾಲನ್, ಟೆಸ್ಟ್ ಕಂಡೀಷನ್ ಸೆಮಿಕಾಲನ್, ಇಂಕ್ರಿಮೆಂಟ್ ಡಿಕ್ರಿಮೆಂಟ್, ಹೌದಾ. ಡಿಕ್ರಿಮೆಂಟ್ ಅಂತ ಹೇಳಿ ಇದೆ. ಇಲ್ಲಿ ನೋಡ್ಬೋದು ನೀವು ಏನಿದು ಚೇಂಜಸ್ ಅಂತ ಹೇಳಿ ಅಂತಂದರೆ, ಇನಿಷಿಯಲೈಸೇಷನ್ ಅಂದರೆ ಏನಾಗುತ್ತೆ, ಒನ್ಸ್ ಚೆಕ್ ಮಾಡುತ್ತೆ ಪ್ರೋಗ್ರಾಮ್, ಆಮೇಲೆ ಕಂಡೀಷನ್ ಟೆಸ್ಟ್ ಕಂಡೀಷನ್ ಏನು ಮಾಡುತ್ತೆ, ತೊಗೊಳುತ್ತೆ. ಅದಾದಮೇಲೆ ಡಿಕ್ರಿಮೆಂಟ್ ಅಂತ ಹೇಳಿ ತೊಗೊಳುತ್ತೆ, ಹೌದಾ. ಸೊ ಅದರಲ್ಲಿ ಡಿಕ್ರಿಮೆಂಟ್ ಅಂದರೆ ಏನು ಅಂತಂದರೆ I++ ಅಂತೇಳಿ, I- ಅಂತೇಳಿ. ಸೊ ಇದರಲ್ಲಿ ಫಾರ್ ಲೂಪಲ್ಲಿ ಇದೇ ರೀತಿಯಾಗಿ ಯೂಸ್ ಮಾಡ್ತೀವಿ. ಮತ್ತು ಫಾರ್ ಲೂಪಲ್ಲಿ ಇರುವಂಥ ಡಯಾಗ್ರಾಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಸೊ ಒಂದು ಪ್ರೋಗ್ರಾಮಲ್ಲಿ ಇರುವಂಥ ಒಂದು ಡಯಾಗ್ರಾಮ್ ನೋಡಿಬಿಟ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಒಂದು ಪ್ರೋಗ್ರಾಮ್ ನಾವು ಬರೀಬೋದು ಅಂತ ಹೇಳಿ ಐಡಿಯಾ ಬರುತ್ತೆ. ಡಯಾಗ್ರಾಮ್ ನೋಡಿ. ಸೊ ಫಸ್ಟ್ ಏನಿದೆ, ಇನಿಷಿಯಲೈಸೇಷನ್ ಆಫ್ ಕಂಟ್ರೋಲ್ ವೇರಿಯೇಬಲ್ಸ್, ಅಂದರೆ ಫಸ್ಟ್ ಕೊಟ್ಟಿರುವಂಥ ಕಂಡೀಷನ್ ಏನು ಮಾಡುತ್ತೆ, ಇನಿಷಿಯಲೈಸ್ ಮಾಡುತ್ತೆ, ಅಂದರೆ ತಗೊಳುತ್ತೆ ಅಂತೇಳಿ ಅರ್ಥ. ಸೊ ಅದಾದಮೇಲೆ ಕಂಡೀಷನ್ಸ್ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಕಂಡೀಷನ್ಸ್ ಕೊಡೋ ಹಾಗಿದ್ರೆ ಇಲ್ಲಿ ಟೆಸ್ಟ್ ಕಂಡೀಷನ್ಸ್ನ ಅಪ್ಲೈ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಇಲ್ಲಿ ನೆಕ್ಸ್ಟ್ ಕಂಡೀಷನ್, ಅಂದರೆ ನೆಕ್ಸ್ಟ್ ಏನಿದೆ ಸೊ ಟೋಟಲ್ ನಾವೇನು ಬರಬೇಕು ಅಂದರೆ ಹಿಂಗೆ ಉಲ್ಟಾಯಿಂದ ಬರಬೇಕು. ಅದಾದಮೇಲೆ ಇಲ್ಲಿ ನೋಡಿ ಯಾವ ರೀತಿ ಇದೆ. ಸೊ ಫಸ್ಟ್ ಇನಿಷಿಯಲೈಸೇಷನ್ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಅದಾದಮೇಲೆ ಟೆಸ್ಟ್ ಕಂಡೀಷನ್. ಓಕೆ, ಕಂಡೀಷನ್ ಏನಾಗುತ್ತೆ, ಟೆಸ್ಟ್ ಆಗುತ್ತೆ. ಅದಾದಮೇಲೆ ಬಾಡಿ ಆಫ್ ದ ಲೂಪ್ ಅಂದರೆ ಏನಾದರೂ ಸ್ಟೇಟ್ಮೆಂಟ್ಸ್ ಬರೀಲಿಕ್ಕಿದ್ರೆ ಸೊ ಸ್ಟೇಟ್ಮೆಂಟ್ ಬರಿಬೋದು. ಅದಾದಮೇಲೆ ಇಂಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ವೇರಿಯೇಬಲ್ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಅಂದರೆ I++, I-. ಓಕೆ, ಈ ರೀತಿ ನಾವೇನು ಮಾಡ್ತೀವಿ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಟೋಟಲ್ ಏನಾಗುತ್ತೆ, ಎಲ್ಲ ಸೇರಿ ಏನಾಗುತ್ತೆ ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಓಕೆ, ಸೊ ಆ್ಯರೋ ಮಾರ್ಕ್ಸ್ ಇದೆ ಅಲ್ಲ, ಹೌದಾ. ಆ್ಯರೋ ಮಾರ್ಕ್ಸ್ ಕಾಣ್ತಿದೆ, ಹೌದಾ. ಇಲ್ಲಿಂದ ಏನಾಗುತ್ತೆ, ಸೊ ಟೋಟಲ್ ಅಷ್ಟು ಇನಿಷಿಯಲೈಸೇಷನ್, ಟೆಸ್ಟ್ ಕಂಡೀಷನ್, ಬಾಡಿ ಆಫ್ ದ ಲೂಪ್ ಎಲ್ಲ ಸೇರಿ ಏನಾಗುತ್ತೆ, ಎಟ್ ಲಾಸ್ಟ್ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಬಂದು ನಿಲ್ಲುತ್ತೆ.
ಅದಾದಮೇಲೆ ನಮಗೆ ಔಟ್ಪುಟ್ ಜನ್ರೇಟ್ ಆಗುತ್ತೆ. ನೋಡಿದ್ರಲ್ಲ ಫಾರ್ ಲೂಪ್ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ ಅಂಥೇಳಿ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಎಲ್ಲವೂ ಡಯಾಗ್ರಾಮ್ಸ್ ಹಾಕೋರಿ, ಅದಾದಮೇಲೆ ನೋಟ್ ಡೌನ್ ಮಾಡ್ಕೊರಿ, ಯಾವುದು ಸಿಂಟೆಕ್ಸ್ ಬರೀರಿ, ಹೌದಾ. ಹೀಗಾಗಿ ಎಲ್ಲವೂ ಬರಿತಾ ಹೋದರೆ, ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೂ ನೆನಪಿರುತ್ತೆ. ಓಕೆ, ಇನ್ನೊಂದಿಷ್ಟು ಟಾಪಿಕ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.